ಗಗನ್ ಅಂತ ಹೇಳಿ. ನಾನು ಈ ಸಿರಿಮಿರಿ ರೆಸಾರ್ಟ್ ಓನರ್ ಇದ್ದೀನಿ. ಇದು ಈಗ ಸುಮಾರು 1 ವರ್ಷದಲ್ಲಿ ಇದು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಈ ಸಿರಿಮಿರಿ ಅಂತ ಹೇಳಿದರೆ ಅದೊಂದು ಸ್ಪ್ಯಾನಿಷ್ ವರ್ಡ್ ಆಗಿರುತ್ತೆ. ಸಿರಿಮಿರಿ ರೈನ್ ಡ್ರಾಪ್ಸ್ ಡ್ರಿಸಲ್ ಅಂತ ಹೇಳಿ, ಇದು ನಮ್ಮ ಕಡೆಗೆ ರಿಲೇಟೆಡ್ ಆಗಿರೋದ್ರಿಂದ ಆ ಹೆಸರು ಒಂದು ಕ್ಯಾಚಿ ವರ್ಡ್ ಅಂತ ಇಟ್ಟಿದ್ದೀನಿ. ಯಾರು ಈ ವರ್ಡನ್ನು ಕೊಟ್ಟಿದ್ದು ನಿಮಗೆ? ಇದು ನಾನೇ ಒಂದು 4-5 ಹೆಸರು ಇಟ್ಕೊಂಡಿದ್ದೆ. ಖುಷಿ ಆಯಿತು. ಆಮೇಲೆ ಆ ಹೆಸರು ನಮಗಿಲ್ಲಿ ಅರ್ಥಪೂರ್ಣವಾಗಿರುತ್ತೆ, ಅದರಿಂದ ಅದನ್ನು ಇಟ್ಕೊಂಡಿದ್ವಿ. ಹಾಗೆ ಸರ್, ಇಲ್ಲಿಗೆ ಬರಬೇಕು ಅಂತ ಅಂದರೆ ಯಾವ ರೀತಿ ಬರ್ಬೋದು? ಇಲ್ಲಿಗೆ ನೀವು ಬ್ಯಾಂಗ್ಳೂರಿಂದ ಬರ್ತೀವಿ ಅಂದರೆ ಹಾಸನ್, ಬಾಳುಪೇಟೆ, ಸಕಲೇಶ್ಪುರ, ಆಮೇಲೆ ಆನೆಮಲ್ಲ. ಸಕಲೇಶ್ಪುರದಿಂದ ಸುಮಾರು 10 ಕಿಲೋಮೀಟ್ರು ಇದರಲ್ಲಿದ್ದೀವಿ ನಾವು. ಬಾಳುಪೇಟೆ ಇದು ಆನೆಮಲ್ಲಿಂದ 7 ಕಿಲೋಮೀಟ್ರಲ್ಲಿ ಇದ್ದೀವಿ. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಮುಂದೆ ಬಂದರೆ ಆರ್ಲೆಕೂಡಿಗೆ ಅಂತ ಹೇಳಿ ಒಂದು ಜಂಕ್ಷನ್ ಇದೆ. ಅಲ್ಲಿ ಲೆಫ್ಟಿಗೆ ತಗೊಂಡ್ರೆ ನಮ್ಮದೊಂದು ಹಳ್ಳಿಮನೆ ರಸ್ತೆ ಅಂತ ಹೇಳಿ ಒಂದು 2 ಕಿಲೋಮೀಟರ್ಸಲ್ಲಿ ಈ ಪ್ರಾಪರ್ಟಿ ಬರ್ತದೆ. ಇದು ಕಾಫಿ ತೋಟದ ಒಂದು ಮಧ್ಯದಲ್ಲಿ ಈ ರೆಸಾರ್ಟ್ನ ನಾನು ರನ್ ಮಾಡ್ತಾಯಿದ್ದೀನಿ. ಸರ್, ಇವಾಗ ಫ್ಯಾಮಿಲೀಸ್ ಎಲ್ಲ ತುಂಬ ಬರ್ತಾರೆ. ಅಂದರೆ ಈಗ ಎಲ್ಲರೂ ಏನಂತ ಅಂದರೆ ವೀಕೆಂಡ್ಸ್ನಲ್ಲಿ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಅಂತ ಅಂದ್ಬಿಟ್ಟು ರೆಸಾರ್ಟ್ಗಳು ಅಲ್ಲಿ ಹೋಗ್ತಾರೆ. ಸೊ ಇಲ್ಲಿ ನಿಮ್ಮಲ್ಲಿ ಯಾವ್ಯಾವ ಥರದಾದಂತಹ ಒಂದು ಫೆಸಿಲಿಟೀಸ್ ಇದೆ? ಅಂದರೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಫೆಸಿಲಿಟೀಸ್ ಇರ್ಬೋದು. ಹೌದೌದು. ಇಲ್ಲಿ ಆ್ಯಕ್ಚುಲಿ ನನ್ನ ಉದ್ದೇಶ ಏನಾಗಿತ್ತು ಅಂದರೆ, ಒಂದು ನಮ್ಮ ಸಕಲೇಶ್ಪುರದ್ದು ಈಗ ಆಲ್ರೆಡಿ ಕಾಫಿ ಅಂದರೆ ಚಿಕ್ಕಮಂಗ್ಳೂರು, ಕೂರ್ಗು ಅನ್ನೋದು ಪ್ರಖ್ಯಾತ ಆಗಿಬಿಟ್ಟಿದೆ. ಇಲ್ಲಿ ವೈಶಿಷ್ಟ್ಯತೆಗಳೇ ಬೇರೆ ಇದೆ. ಅಲ್ಲಿಗಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಇಲ್ಲಿ ಕಂಡುಕೊಂಡಿರೋದೇನೆಂದರೆ, ನಮ್ಮಲ್ಲೇ ಆ ಥರದ್ದು ನಾವು ಭಾಳ ಸಕಲೇಶ್ಪುರ ಬಗ್ಗೆ ತುಂಬ ಜನಗಳಿಗೆ ಇಲ್ಲಿ ವಿಶೇಷಗಳು ಗೊತ್ತಿರೋದಿಲ್ಲ. ಆಮೇಲೆ ನಾವು ಕಾಫಿ ತೋಟ ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರು ಇರ್ಬೋದು, ಅವರಿಗೆ ನಮ್ಗಳ ಕಾಫಿ ತೋಟದ ಬಗ್ಗೆ ಮಾಹಿತಿ ಕೊಡ್ಬೋದು. ಇಲ್ಲಿ ಸುತ್ತಮುತ್ತ ಇರೋಂಥ ಒಂದು ಆಕರ್ಷಣೀಯವಾದ ಕೆಲವು ಗುಡ್ಡ ಬೆಟ್ಟಗಳು, ನದಿಗಳು, ಫಾಲ್ಸ್ ಈ ಥರ ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಅದನ್ನೆಲ್ಲ ಅವರಿಗೆ ಹೇಳಿ ಅವ್ರಿಗೆ ಇಲ್ಲಿ ಬಂದು ನಮಗೆ ಕಾಫಿ ತೋಟದ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟು ಒಂದು ಎಸ್ಟೇಟ್ ವಾಕ್ ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಅವ್ರದ್ದೇ ಕೆಲವು ಪ್ರಶ್ನೆಗಳಿಗೆ ನಾವು ಎಲ್ಲ ರೀತಿ ಅವರಿಗೆ ಮಾಹಿತಿ ಕೊಟ್ಟು ಕಾಫಿ ಅಂದ್ರೇನು, ಕಾಫಿ ಎಸ್ಟೇಟ್, ಕೆಲವರು ಇಂಪ್ರೆಸ್ ಆಗಿ ಜಾಗ ತಗೊಂಡಿರೋದು ಉಂಟು. ಕಾಫಿ ತೋಟ ನಮಗೊಂದು 5 ಎಕರೆ 10 ಎಕರೆ ಈ ಥರ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಸರ್, ಇವಾಗ ನೀವು ಹೇಳಿದ್ರಿ ಅಂದರೆ ನಾನು ಒಂದು ಈ ರೆಸಾರ್ಟ್ನ ಸ್ಟಾರ್ಟ್ ಮಾಡಿ 1 ಇಯರ್ ಆಯ್ತಂತ ಅಂದ್ಬಿಟ್ಟು ಹೇಳ್ಬೇಕಂತಂದರೆ 1 ಇಯರ್ ನೀವು ಸ್ಟಾರ್ಟ್ ಮಾಡಿದ್ರೆ ಅದಾದ ನಂತರ ಬರೀ ಕೊರೋನಾಯಿಂದ ಲಾಕ್ಡೌನ್ ಆಗ್ತಾನೆ ಬಂತು. ಆ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿ ಅಂದರೆ ನಿಮ್ಮನ್ನು ನೀವು ಈ ಬಿಸ್ನೆಸ್ನಲ್ಲಿ ಕಂಡುಕೊಳ್ಳಿಕ್ಕೆ ಏನೆಲ್ಲ ಮಾಡಿದ್ರಿ? ನೋಡಿ, ನಾನು ಸುಮಾರು ಶುರು ಮಾಡಿ 1 ವರ್ಷವೂ ಆಗಿಲ್ಲ. ಈಗ ಕೊರೋನಾ ಬರೋಕ್ಕಿಂತ ಮುಂಚೆ ಡಿಸೆಂಬರಲ್ಲಿ ನಾನು ಶುರು ಮಾಡಿಕೊಂಡು ಈ ಮಾರ್ಚ್ ಅಷ್ಟೊತ್ತಿಗೆಲ್ಲ ನಮ್ಮದು ಎಲ್ಲೂ ಒಂದು ಪಿಕಪ್ ಆಗೋ ಟೈಮಲ್ಲಿ ಕೊರೋನಾ ಬಂದ್ಬಿಡ್ತು. ಕೊರೋನಾ ಈಗ ಆಲ್ರೆಡಿ ಇಲ್ಲಿಗೆ ನಾನೊಂದು 2-3 ಕೋಟಿ ಬಂಡವಾಳ ಹಾಕ್ಕೊಂಡಿದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಭಾಳ ಈಗ ಸರ್ಕಾರದವ್ರು ಇರ್ಬೋದು, ಇಲ್ಲೇ ಸ್ಥಳೀಯರು ಯಾವುದೋ ಎಲ್ಲ ಭಯ ಪಟ್ಕೊಂಡು ಪ್ರವಾಸಿಗರು ಬರೋದಲ್ಲ. ಇಲ್ಲಿ ನಾವೇನು ಮಾಡಬೇಕು ಅಂದರೆ, ಈಗ ಸ್ವಿಮ್ಮಿಂಗ್ ಪೂಲು ಈ ಥರ ಖರ್ಚುಗಳು, ನಮ್ಮಲ್ಲೇ ಸ್ಟಾಫ್ಗಳು ಒಂದು 12-15 ಜನ ಸ್ಟಾಫ್ಗಳು ನಾವು ನೇಮಕಗೊಳಿಸಿರ್ತೀವಿ. ಅವ್ರನ್ನೆಲ್ಲ ನಾವು ಅವರಿಗೊಂದು ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿರ್ತೀವಿ. ಇದ್ರದ್ದು ಎವ್ರಿ ಮಂತ್ ಇದು ನಮ್ಮ ಖರ್ಚುಗಳೇ ಜಾಸ್ತಿ ಬರ್ತಾಯಿದೆ. ಆದರೆ ಈ ಟೂರಿಸ್ಟ್ಗಳು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಭಾಳ ಈ ಕೊರೋನಾ ಬಂದ ಮೇಲಂತೂ ನಮ್ಮ ಸ್ಥಿತಿಗತಿ ಇಲ್ಲಿ ಸುತ್ತಮುತ್ತ ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ಗಳಿರ್ಬೋದು, ತುಂಬಾ ಒಂದು ತೊಂದರೆಗೆ ಸಿಗಾಕೊಂಡಿದ್ದೀವಿ. ಹಾಗೆ ನಾನು ಸಿರಿಮಿರಿ ರೆಸಾರ್ಟ್ ಸಕಲೇಶ್ಪುರ ಅಂತ ಹೇಳಿ ಗೂಗಲಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ. ಹೆಚ್ಚಿನ ಈಗ ಮುಂದಿನ ದಿನಗಳಲ್ಲಿ ಕೆಲವು ವೆಬ್ಸೈಟು ಈ ಥರ ನಾನು ಇದು ಮಾಡ್ಕೋತಾ ಇದ್ದೀನಿ. ಇವತ್ತಿನ ಇದರಲ್ಲಿ ನಮ್ಮದು ಹಾಸನ್ ನ್ಯೂಸ್ ಈ ಒಂದು ಮುಖಾಂತರ ಬಂದವರಿಗೆ ಒಂದು ಡಿಸ್ಕೌಂಟ್ ರೂಪದಲ್ಲಿ ನಾವು ಅವರಿಗೆ ಹಾಸನ್ ನ್ಯೂಸ್ ಅಂತ ಹೇಳಿದರೆ ಸಾಕು, ಅವರಿಗೊಂದು ಡಿಸ್ಕೌಂಟ್ ಕೊಟ್ಟು ರಿಸರ್ವ್ ಮಾಡ್ಕೊತೀವಿ. ಕನ್ಫರ್ಮೇಷನ್ನ ನಿಮಗೆ ಕೊಡ್ತೀವಿ. ಸರ್, ಕೊನೆಯದಾಗಿ ನಿಮ್ಮ ಫೋನ್ ನಂಬರ್ ಹೇಳಿ, ನಾವು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀವಿ. ಓಕೆ, ಒಮ್ಮೆ ನಿಮ್ಮ ಫೋನ್ ನಂಬರು ಕೂಡ. ನನ್ನ ಫೋನ್ ನಂಬರ್ ಬಂದು 9611994444. ಹಾಗೆ ಇನ್ನೊಂದು ಇರ್ತದೆ 9844113123. ಥ್ಯಾಂಕ್ ಯು.